ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 10ನೇ ತರಗತಿ ಗಣಿತದಲ್ಲಿರುವ ಅಧ್ಯಾಯ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು 2ನೇ ಮೇ ಲೆಕ್ಕ ನಾವು ಮಾಡೋಣ. 2ನೇ ಲೆಕ್ಕ ಈ ರೀತಿಯಲ್ಲಿ ಇದೆ. 2x + 3y = 11 ಮತ್ತು 2x - 4y = -24 ಅನ್ನು ಬಿಡಿಸಿರಿ. ಫಸ್ಟ್ ಇದನ್ನು ಬಿಡಿಸ್ಕೊಳ್ಬೇಕು. ಯಾವುದು? ಆದೇಶ ವಿಧಾನದಿಂದ ಬಿಡಿಸ್ಕೊಳ್ಳೋಣ. ಮತ್ತು ಇದರಿಂದ y = mx + 3 ಇದರಲ್ಲಿ m ನ ಬೆಲೆಯನ್ನು ಕಂಡುಹಿಡ್ಕೊಳ್ಳೋಣ. ಓಕೆ, ಫಸ್ಟ್ ಏನು ಮಾಡಬೇಕು, ನಾವು ಕೊಟ್ಟಿರುವಂಥ ಸಮೀಕರಣಗಳ ಜೋಡಿಗಳನ್ನು ಆದೇಶ ವಿಧಾನದಿಂದ ಮೊದಲು ಬಿಡಿಸ್ಕೊಳ್ಳೋಣ. ಹೇಗೆ ಬಿಡಿಸ್ಕೊಳ್ಬೇಕು ನೋಡಿ. ಕೊಟ್ಟಿರುವಂಥ ಸಮೀಕರಣ ಬರ್ಕೊಳ್ತೀನಿ. ಇಲ್ಲಿ ಮೊದಲನೇ ಸಮೀಕರಣ 2x + 3y = 11 ಅಂತ ಹೇಳಿದೆ. ಇದಕ್ಕೆ ಒಂದನೇ ಸಮೀಕರಣ ಅಂತ ತಗೊಳ್ತೀನಿ. ಮೊದಲನೇ ಸಮೀಕರಣ ಇದು. ಓಕೆ, ಇನ್ನು ಎರಡನೇ ಸಮೀಕರಣ ಬರ್ಕೊಳ್ತೀನಿ. ಇಲ್ಲಿ ಕೊಟ್ಟಿರುವಂಥ ಸಮೀಕರಣ 2x - 4y = -24 ಅಂತ ಹೇಳಿದೆ. ಇದಕ್ಕೆ ಎರಡನೇ ಸಮೀಕರಣ ಅಂತ ತಗೊಳ್ಳೋಣ. ಓಕೆನಾ, ಇದು ಸಮೀಕರಣ 2. ನಾವು ಆದೇಶ ವಿಧಾನದಿಂದ ಮಾಡಬೇಕು ಅಂತಂದ್ರೆ ಒಂದು ಚರಾಕ್ಷರದ ಬೆಲೆಯನ್ನು ತೆಗೆದುಕೊಂಡು ಅದನ್ನು ಎರಡನೇ ಸಮೀಕರಣದಲ್ಲಿ ನಾವು ಆ ಬೆಲೆಯನ್ನು ಆದೇಶ ಮಾಡಿ ಚರಾಕ್ಷರಗಳನ್ನು ಸಮ ಮಾಡಿಕೊಂಡು ನಾವು ಬೆಲೆಯನ್ನು ಕಂಡುಹಿಡಿತೀವಿ. ಓಕೆ, ಫಸ್ಟ್ ನೋಡಿ, ಸಮೀಕರಣ 1ರಿಂದ ಈ ಸಮೀಕರಣ ಹೀಗೆ ಬರ್ಕೊಳ್ತೀನಿ. 2x = ಇದು 11 + 3y ರೈಟ್ ಸೈಡ್ ತೊಗೊಂಡು -3y ಅಂತ ಆಯಿತು. ಓಕೆನಾ, ಇದನ್ನೇ x = 11 - 3y / 2 ಅಂತ ಹೇಳಿದೆಯಲ್ಲ, ಇದಕ್ಕೆ ಸಮೀಕರಣ 3 ಅಂತ ತಗೊಳ್ಳೋಣ. ಇದಕ್ಕೆ ಓಕೆನಾ, ಸಮೀಕರಣ 3 ಅಂದ್ರೆ ಸಮೀಕರಣ 1ರಿಂದ ಸಮೀಕರಣ 3ಅನ್ನು ರಚನೆ ಮಾಡ್ಕೊಂಡಿನಿ. ಈ ಸಮೀಕರಣ 3ರ ಬೆಲೆ ಅಂದ್ರೆ x ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶ ಮಾಡೋಣ. ನಾವು ಸಮೀಕರಣ 2ರಲ್ಲಿ ಆದೇಶ ಮಾಡ್ತೀನಿ ನೋಡಿ. x = 11 - 3y / 2 ಇದರನ್ನು ಅಂದ್ರೆ ಸಮೀಕರಣ x 3ರಲ್ಲಿರುವಂಥ x ನ ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶ ಮಾಡೋಣ. ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಅಂತ ಬರೆಯೋಣ. ಸಮೀಕರಣ 2ರಲ್ಲಿ ಆದೇಶ ಮಾಡೋಣ. ಸಮೀಕರಣ 2 ಹೇಗಿದೆ? 2x x ಅಂತಂದ್ರೆ ಯಾವ ಬೆಲೆ ಹಾಕ್ಬೇಕಂತ ಹೇಳಿನಿ? 2x ಅಂತಂದ್ರೆ 11 - 3y / 2 ಅಂತ ಹಾಕಬೇಕು. ಓಕೆ, ನೆಕ್ಸ್ಟ್ ಇದು -4y ಆಯಿತು = -24 ಅಂತ ಹೇಳಿದೆ. ಓಕೆನಾ, ಈಗ ಎರಡು ಛೇದ ಹೋಯ್ತು ನೋಡು. ಓಕೆನಾ, ನೆಕ್ಸ್ಟ್ ಏನು ಮಾಡೋಣ? ಇದಕ್ಕೆ ಏನು ಬೆಲೆ ಇರುತ್ತೆ ಅದನ್ನೇ ಬರ್ಕೊಳ್ತೀನಿ. 11 - 3y ಏನು ಉಳಿತಿಲ್ಲಿ? -4y = -24 ಅಂತ ಆಯಿತು. ಈಗ ಇವು ಸಜಾತಿ ಪದಗಳಾದ ನೋಡು. ಚರಾಕ್ಷರ ಒಂದೇ ರೀತಿಯಲ್ಲಿ ಐತಲ್ಲ, ಆ ಚರಾಕ್ಷರಗಳನ್ನು ಕೂಡಿಸ್ಕೊಳ್ಳೋಣ. ಇದು 11 - 3y - 4y ಅಂದರೆ -7y ಅಂತ ಆಯಿತು = ಇದು -24. ಸಂಖ್ಯೆ ಪದ ಒಂದು ಕಡೆ ಮಾಡ್ಕೊಳ್ತೀನಿ. 11 ಇದನ್ನು -24 ಈ ಕಡೆ ತಂದರೆ ಎಷ್ಟಾಗುತ್ತೆ? +24 ಅಂತ ಆಯಿತು = -7 ರೈಟ್ ಸೈಡ್ ತಗೊಳ್ತೀನಿ +7y. ಈಗ 11 ಮತ್ತು 24 ಕೂಡಿಸ್ಕೊಳ್ಳೋಣ. ಎಷ್ಟಾಗತ್ತೆ? ಇದು 35 = 7y ಆಯಿತು. ಓಕೆನಾ, ನೆಕ್ಸ್ಟ್ y ಬೆಲೆ ಕಂಡುಹಿಡ್ಕೊಳ್ಳಿ. ಈ ಕಡೆ ಬರೋಣ. y = ಏನಾಗುತ್ತೆ ಇದರಲ್ಲಿ? 35/7 ಅಂತ ಆಗುತ್ತೆ. ಸೀದಾ ಹೋಗುತ್ತೆ. ಇದು 7 × 1 7 7 × 5 35. ಇಲ್ಲಿ y = ಎಷ್ಟಾಯಿತು? 5 ಅಂತ ಆಯಿತು. y ಬೆಲೆ ಎಷ್ಟಾಯಿತು? 5. ಈ y ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶ ಮಾಡೋಣ. y ಬೆಲೆಯನ್ನು ನಾವು ಸಮೀಕರಣ 3ರಲ್ಲಿ ಆದೇಶ ಮಾಡಿದರೆ x ಬೆಲೆ ಸಿಗುತ್ತೆ ನಮಗೆ. ಓಕೆ, y = 5 ಸಮೀಕರಣ 3ರಲ್ಲಿ ಆದೇಶಿಸಿದಾಗ 3ರಲ್ಲಿ ಆದೇಶ ಮಾಡೋಣ. ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸಮೀಕರಣ 3 ಹೀಗಿದೆ. x = 11 - 3
y ಅಂದರೆ ಎಷ್ಟಾಯಿತು, y ಬೆಲೆ ಕಂಡುಹಿಡಿದೀವಲ್ಲ 5 ಅಂಥೇಳಿ, ಅದ್ರ ಬೆಲೆಯನ್ನು ಆದೇಶ ಮಾಡ್ತೇನೆ ಇದರಲ್ಲಿ. ಡಿವೈಡೆಡ್ ಬೈ ಎಷ್ಟಿದೆ 2. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋಣ. ಎಕ್ಸ್ ಇಸ್ ಈಕ್ವಲ್ ಟು ಇದು 11 ಮೈನಸ್ 3 5 15 ಆಯಿತು, ಡಿವೈಡೆಡ್ ಬೈ ಎಷ್ಟಿದೆ 2. ಓಕೆನಾ, ಎಕ್ಸ್ ಇಸ್ ಈಕ್ವಲ್ ಟು 11 ಮೈನಸ್ 15 ಬೈ 2 ಅಂತ ಆಯಿತು. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 11 ಮೈನಸ್ 15 ಅಂತಂದರೆ ಎಷ್ಟಾಯಿತು, ಮೈನಸ್ 4 ಬೈ 2. ಇದು 2 1 2 2 2 4. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2 ಅಂತ ಆಯ್ತು ಎಕ್ಸ್ ಬೆಲೆ ಇದರಲ್ಲಿ. ಓಕೆನಾ, ಪರಿಹಾರ ಕಂಡುಹಿಡ್ತೀವಿ, ಗೊತ್ತಾಯಿತು. ಬೆಲೆ ಫಸ್ಟ್ ಸಮೀಕರಣ ಬರ್ಕೊಂಡಿವಿ. ಮೊದಲನೇ ಸಮೀಕರಣ ತಗೊಂಡು ನಾನೇನಂತಂದರೆ ಎಕ್ಸ್ ಒಂದು ಚರಾಕ್ಷರವನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಸಮೀಕರಣ 3 ರಚನೆ ಮಾಡ್ಕೊಂಡೀನಿ. ಸಮೀಕರಣ 3ರಿಂದ ಎಕ್ಸ್ ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶ ಮಾಡೀನಿ. ಸಮೀಕರಣ 2ರಲ್ಲಿ ಎಕ್ಸ್ ಬೆಲೆನ ಆದೇಶ ಮಾಡಿ ಅದನ್ನು ಸಂಕ್ಷಿಪ್ತಗೊಳಿಸಿದಾಗ y ಇಸ್ ಈಕ್ವಲ್ ಟು 5 ಬಂತು. ಈ y ಇಸ್ ಈಕ್ವಲ್ ಟು 5 ನಾವೇನು ಮಾಡಬೇಕು, ಸಮೀಕರಣ 3ರಲ್ಲಿ ಆದೇಶ ಮಾಡಬೇಕು. ಯಾಕಂತಂದ್ರೆ ನಮಗೆ ಎಕ್ಸ್ ಬೆಲೆ ಬೇಕಾಗಿದೆ. ಹಾಗಾಗಿ ಎಕ್ಸ್ ಬೆಲೆ ಎಕ್ಸ್ ಇಸ್ ಈಕ್ವಲ್ ಟು ಅಂತ ತಗೊಂಡು ಸಮೀಕರಣ 3ರಲ್ಲಿ y ಬೆಲೆಯನ್ನು ಆದೇಶ ಮಾಡೀನಿ. 11 ಮೈನಸ್ ಇದು 3 ಇಂಟು y ಅಂದರೆ ಎಷ್ಟು 5 ಇದೆ. ಇದು 11ಕ್ಕೆ 11 3 5 15 ಆಯಿತು. 11 ಮೈನಸ್ 15 ಅಂದರೆ ಮೈನಸ್ 4 ಆಯಿತು. ಈ ಮೈನಸ್ 4ಕ್ಕೆ 2ರಿಂದ ಭಾಗಾಕಾರ ಮಾಡೀನಿ. 2 1 2 2 2 4 ಆಯಿತು. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2 ಆಗಿಬಿಡ್ತು. ಓಕೆನಾ, ಇದನ್ನು ಬಿಡಿಸಿದ್ದೀವಿ. ಎಕ್ಸ್ ಮತ್ತು y ಬೆಲೆ ಗೊತ್ತಾಗಿಬಿಡುತ್ತಲ್ಲ ಇಲ್ಲಿ. ಈಗ ಇದರಿಂದ ನಾವು y ಇಸ್ ಈಕ್ವಲ್ ಟು mx ಪ್ಲಸ್ 3 ಈ ಸಮೀಕರಣ ತಗೊಂಡು ಇದರಲ್ಲಿ ಎಕ್ಸ್ನ ಬೆಲೆ ಇದು ಎಮ್ನ ಬೆಲೆಯನ್ನು ಕಂಡುಹಿಡಿಬೇಕು. ಎಕ್ಸ್ ಮತ್ತು y ಬೆಲೆಯನ್ನು ಆದೇಶ ಮಾಡಿ ಎಮ್ ಬೆಲೆಯನ್ನು ಕಂಡುಹಿಡಿಬೇಕು. ಮಾಡೋಣ ನೋಡಿ. ಇದರಲ್ಲಿ y ಇಸ್ ಈಕ್ವಲ್ ಟು ಎಷ್ಟಿದೆ, mx ಪ್ಲಸ್ 3. ಇದರಲ್ಲಿ ಬೆಲೆ ಆದೇಶ ಮಾಡೋಣ. ಯಾವುದ್ರದ್ದು, ಎಕ್ಸ್ ಬೆಲೆ ಮೈನಸ್ 2 ಆದೇಶ ಮಾಡೋಣ, y ಅಂದರೆ 5 ಅಂತ ಆದೇಶ ಮಾಡೋಣ. ಓಕೆ ನೋಡಿ, y ಅಂದರೆ ಎಷ್ಟಿದೆ 5, y ಅಂದರೆ 5 ಅಂತ ಹಾಕಿದ್ದೀನಿ. ಇಸ್ ಈಕ್ವಲ್ ಟು ಎಮ್ ಇಂಟು ಎಕ್ಸ್ ಅಂದರೆ ಎಷ್ಟು ಕಂಡುಹಿಡ್ದೀವಿ, ಮೈನಸ್ 2 ಅಂತದೆ, ಮೈನಸ್ 2. ಇದು ಪ್ಲಸ್ 3 3. ಓಕೆ, ಬೆಲೆಯನ್ನು ಆದೇಶ ಮಾಡಿದ್ವಿ. ಅರ್ಥ ಆಯಿತು. ನೆಕ್ಸ್ಟ್ ಇದೆ ನೋಡಿ, 5 ಇಸ್ ಈಕ್ವಲ್ ಟು ಇದು ಮೈನಸ್ 2 ಇಂಟು ಎಮ್ ಅಂದರೆ ಮೈನಸ್ 2m ಅಂತ ಆಯಿತು. ಇದು ಪ್ಲಸ್ 3. ಮತ್ತೆ ಸಂಖ್ಯಾ ಪದ ಒಂದು ಕಡೆ ಮಾಡ್ಕೊಳ್ಳೋಣ. 5 ಮತ್ತು ಪ್ಲಸ್ 3 ಅದ ನೋಡಿ. ಪ್ಲಸ್ 3ನ್ನು ಲೆಫ್ಟ್ ಸೈಡ್ ತೊಗೊಂಡು ಬಂದುಬಿಡೋಣ, ಮೈನಸ್ 3 ಆಗಿಬಿಡುತ್ತೆ. ಅಂದರೆ ಎಷ್ಟಾಯ್ತು ನೋಡಿ, ಇದು 5 ಪ್ಲಸ್ 3 ಲೆಫ್ಟ್ ಸೈಡ್ ತಂದರೆ ಮೈನಸ್ 3 ಇಸ್ ಈಕ್ವಲ್ ಟು ಇದು ಮೈನಸ್ 2m ಅಂತಾಯಿತು. ಓಕೆನಾ, 5ರಲ್ಲಿ 3 ಕಳೆ 2 ಆಯ್ತಾ, ಇಸ್ ಈಕ್ವಲ್ ಟು ಇದು ಮೈನಸ್ 2m. ಏನು ಮಾಡಿದ್ದೀವಿ ಇಲ್ಲಿ, 5ರಲ್ಲಿ 3 ಕಳೆದೀವಿ, 2 ಅಂತ ಆಯಿತು. ಈಗ ನಮಗೆ ಎಮ್ ಬೆಲೆ ಬೇಕಾಗಿದೆ. ಎಮ್ ಇಸ್ ಈಕ್ವಲ್ ಟು ಇದು ಮೈನಸ್ 2 ಅಂದರೆ ಡಿವೈಡೆಡ್ ಬೈ ಆಗುತ್ತಾ, ಇದು 2ಕ್ಕೆ 2 ಛೇದ ಹೊಡೆದ್ರು ಎಷ್ಟಾಗತ್ತೆ, 2 1 ಇದು 2 1 ಅಂದರೆ ಎಮ್ ಇಸ್ ಈಕ್ವಲ್ ಟು ಮೈನಸ್ 1. ಎಮ್ ಬೆಲೆ ಎಷ್ಟು ಬಂತು ಇದರಲ್ಲಿ, ಮೈನಸ್ 1 ಅಂತ ಗೊತ್ತಾಯಿತು. ಓಕೆನಾ, ಪ್ರಶ್ನೆಯಲ್ಲಿ ಕೊಟ್ಟಿರೋ ಹಾಗೆ ನಾವು ಮೊದಲು 2 ಸಮೀಕರಣವನ್ನು ತೆಗೆದುಕೊಂಡು ಅದನ್ನು ಬಿಡಿಸಿದ್ದೀವಿ. ಆಗ ನಮಗೆ ಎಕ್ಸ್ ಅಂದರೆ ಮೈನಸ್ 2 ಬಂತು, y ಅಂದರೆ 5 ಬಂತು. ಇದರಿಂದ y ಇಸ್ ಈಕ್ವಲ್ ಟು mx ಪ್ಲಸ್ 3ರಲ್ಲಿ ಎಮ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ಕೊಟ್ಟಿರುವಂಥ ಸಮೀಕರಣದಲ್ಲಿ ಎಕ್ಸ್ ಮತ್ತು y ಬೆಲೆಯನ್ನು ಆದೇಶ ಮಾಡಿ ನಾವು ಎಮ್ ಬೆಲೆ ಕಂಡುಹಿಡಿದೀವಿ. ಎಮ್ ಇಸ್ ಈಕ್ವಲ್ ಟು ಮೈನಸ್ 1 ಅಂತ ಹೇಳಿದೆ. ಓಕೆ, ಅರ್ಥ ಆಯಿತು. ಮುಂದಿನ ವಿಡಿಯೋದಲ್ಲಿ ನಾವು 3ನೇ ಮೇನ್ ಲೆಕ್ಕದಲ್ಲಿರುವಂಥ ಉಳಿದದ್ದು ಪಾರ್ಟ್ಗಳನ್ನು ಬಿಡಿಸೋಣ ಅಂತ. ಓಕೆ.